ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ಚಂದ್ರಕಲಾ ಅವರು ಬಂದಿದ್ದಾರೆ. ಅವರು ಇವತ್ತು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಚಂದ್ರಕಲಾ ಅವರೇ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ನಿಮಗೂ ಶರಣು ಶರಣಾರ್ಥಿ. ಚಂದ್ರಕಲಾ, ಇವತ್ತು ಏನು ಮಾಡ್ತಾ ಇದ್ದೀರಾ? ಇವತ್ತು ಮೆಂತ್ಯ ಅನ್ನ. ಮೆಂತ್ಯ ಅನ್ನನಾ? ಓಕೆ. ಸೊ ಮೆಂತ್ಯ ಅನ್ನಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಮಾಡೋದಕ್ಕೆ? ಮೆಂತ್ಯ ಅನ್ನಕ್ಕೆ ಮೆಂತ್ಯ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಈರುಳ್ಳಿ, ತೆಂಗಿನಕಾಯಿ, ಉಪ್ಪು, ಒಂಚೂರು ಸಕ್ಕರೆ. ಅನ್ನದ ಜೊತೆ ಅವರೆಕಾಳು ಬೇಯಿಸಿರೋದು. ಸರಿ, ಇದು ಇವಾಗ ರೆಗ್ಯುಲರ್ ಅನ್ನ ಅಂದರೆ ಅಕ್ಕಿ ಯಾವ್ದು ತೊಗೊಂಡಿದ್ದೀರಾ? ಅಕ್ಕಿ ಇದು ಏನು ಮಾಡಿದ್ದೀವಿ ಅಂದರೆ ಬಾಸುಮತಿ ಮತ್ತು ಪ್ಲೇನ್ ಅಕ್ಕಿ ಎರಡು ಮಿಕ್ಸ್ ಮಾಡಿದ್ದೀವಿ. ಅದೇನಕ್ಕೆ ಎರಡು ಮಿಕ್ಸ್ ಮಾಡಿಬಿಟ್ಟಿದ್ದೀರಾ? ಸ್ವಲ್ಪ ಪರಿಮಳ ಬರಲಿ ಅಂತ. ಬಾಸುಮತಿ ಸ್ವಲ್ಪ ಕಾಸ್ಟ್ಲಿ ಅಲ್ವಾ? ಹೌದು, ಕರೆಕ್ಟ್. ಜೊತೆಗೆ ಇದು ಒಂಚೂರು ಮಿಕ್ಸ್ ಮಾಡಿ ನಮಗೇನು ಘಮ್ ಅಂತ ವಾಸನೆ ಬಂದರೆ ಓಕೆ, ಸರಿ. ಸೊ ಶುರು ಮಾಡಿಬಿಡೋಣಲ್ಲ. ಏನು ಬೇಕು ನಿಮಗೀಗ? ಇದು ಮಿಕ್ಸಿ ಜಾರ್ ಕೊಡಿ. ಓಕೆ. ಏನೆಲ್ಲ ಬೇಕು ಇವಾಗ? ಈಗ ಎಲ್ಲ ಬೇಕು. ಕೊಡ್ತಾ ಹೋಗ್ಲಾ? ಒಂದೊಂದೇ ಕೊಡ್ತಾ ಹೋಗಿ. ಮೆಂತ್ಯ ಸೊಪ್ಪು ಬೇಕಾ? ಮೆಂತ್ಯ ಫಸ್ಟ್ ಬೆಳ್ಳುಳ್ಳಿ ಕೊಡಿ. ಬೆಳ್ಳುಳ್ಳಿ ಏನು ಬೇಕು? ಹಸಿ ಶುಂಠಿ ಕೊಡಿ. ಓಕೆ. ಬೆಳ್ಳುಳ್ಳಿ ಏನು ಹುರ್ಕೊಳ್ಳೋದೇ ಬೇಡವಾ? ಹಸಿನೇ ಮಾಡಿಲ್ಲ ಇದು? ಈ ಎಣ್ಣೆಲಿ ಆಮೇಲೆ ಕುದಿಸ್ತೀವಿ. ಓಕೆ, ಸರಿ. ಇದಕ್ಕೆ ಇನ್ನೊಂದೇನು ಅಂದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬಾರ್ದು. ಹೌದಾ? ಯಾಕಂದರೆ ಬೆಳ್ಳುಳ್ಳಿ ತುಂಬ ವಾಸನೆ ಬಂದುಬಿಟ್ರೆ ಚೆನ್ನಾಗಿರಲ್ಲ ಅಷ್ಟು. ಶುಂಠಿ ಕೊಡಿ. ಶುಂಠಿ ಪರವಾಗಿಲ್ಲ, ಒಂಚೂರು ಜಾಸ್ತಿ ಇದ್ರೂ ಆರೋಗ್ಯಕ್ಕೆ ಒಳ್ಳೇದಲ್ವ ಅದು. ಓಕೆ, ತಗೊಳ್ಳಿ. ಸಾಕಾ? ಒಂದು ಪೀಸ್ ಸಾಕು. ಇನ್ನೇನು? ಮೆಣಸಿನ್ಕಾಯಿ, ಹಸಿಮೆಣಸು. ಇದು ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ, ಮೆಂತ್ಯ ಸೊಪ್ಪು ನೋಡಿಕೊಂಡು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಓಕೆನಾ? ನೀವೆಲ್ಲ ತಗೊಳ್ಳಿ. ಈರುಳ್ಳಿ ಕೊಡಿ. ಈರುಳ್ಳಿನೂ ಹಸಿನೇ ಹಸಿ. ಅದು ಏನಾಗುತ್ತೆ ಅಂದರೆ ನಾವು ಹೆಚ್ಚಿ ಹಾಕಿದ್ರೆ ಬಾಯಿಗೆ ಸಿಗುತ್ತೆ. ಇದರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ ಏನು ಸಿಗಲ್ಲ. ಹೌದಾ? ನಿಮ್ಗೆ ಅವರೆಕಾಳು ಒಂದೇ ಸಿಗೋದು. ಅವರೆಕಾಳನ್ನ ಸವಿತಾ ಅಷ್ಟೇ, ಅದ್ರದ್ದೆಲ್ಲ ಪರಿಮಳಗಳು ಸಿಗತ್ತೆ. ಓಕೆ. ಕೊತ್ತಂಬರಿ ಸೊಪ್ಪು ಮಾಡಿ ಎಲ್ಲ ತೊಳೆದು ಮಾಡಿ ರೆಡಿ ಮಾಡಿರೋದು. ಓಕೆನಾ? ಮತ್ತೆ ತೆಂಗಿನಕಾಯಿ, ತೆಂಗಿನಕಾಯಿ ಜೀರಿಗೆ ಹಾಕಿದ್ರಾ ಒಗ್ಗರಣೆಗೆ? ಅದು ಬೇಡ ಹಾಗಾದ್ರೆ. ಇಷ್ಟೇ ಆಯ್ತಾ? ತೆಂಗಿನಕಾಯಿನೂ ಹಾಕೋಲ್ವಾ? ಇಲ್ಲ, ಅದು ಮೇಲೆ ಉದುರ್ಸಕ್ಕೆ ಅಷ್ಟೇನಾ? ಓಕೆ. ಸೊ ಮಿಕ್ಸಿ ಮಾಡ್ಕೊಡ್ಲಾ? ಮಿಕ್ಸಿ ಮಾಡ್ಕೊಡಿ. ಇದು ಮೆಂತ್ಯ ಸೊಪ್ಪು ಇದನ್ನು ಹಾಕ್ಬೇಕಾ? ಕೊನೆಗೆ ಹಾಕೋದು. ಯಾಕೆ ಹೇಳಿ? ಬೆಳ್ಳುಳ್ಳಿ ಶುಂಠಿ ಅಡಿಗೆ ಹಾಕಿದ್ರೆ ನುಣ್ಣಗಾಗುತ್ತೆ ಬೇಗ. ಓಕೆ, ಸೊಪ್ಪು ಹಾಕ್ಬಿಟ್ರೆ ಸ್ವಲ್ಪ ಲೇಟ್ ಅದೆಲ್ಲ. ಓಕೆ. ಒಂದ್ ಲೆಕ್ಕದಲ್ಲಿ ಎಲ್ಲದೂ ಅರ್ಧೆ ಬಿಡೋದು, ರುಬ್ಬಿ ಬಿಡೋದಲ್ವಾ? ಮೆಂತ್ಯ ಸೊಪ್ಪೆಲ್ಲ ಕೆಲವು ಮಕ್ಕಳೆಲ್ಲ ತಿನ್ನಲ್ಲ ಅಂದಾಗ ಇದನ್ನ ರುಬ್ಬಿ ಬಿಟ್ರೆ ಹೋಗ್ಬಿಡುತ್ತೆ. ಕರೆಕ್ಟ್. ಇಷ್ಟು ನೀರು ಹಾಕೊಳ್ಳ ಸ್ವಲ್ಪ. ಸಾಕಾ? ಚೆನ್ನಾಗಿ ನುಣ್ಣಗಾಗಿದೆ. ಒಳ್ಳೆ ಕಲರ್ ಇದೆ, ಒಂಥರ ಹಸಿರು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಬಾಣ್ಲಿ ಕೊಡಿ. ಒಲೆ ಹಚ್ಕೊಬಿಡ್ತೀರಾ? ಎಣ್ಣೆ ಕೊಡಿ. ಎಷ್ಟು ಎಣ್ಣೆ ಹಾಕೋತೀರಾ? ಅವ್ರಿಷ್ಟ. ಕೆಲವ್ರಿಗೆ ಎಣ್ಣೆ ಕಡಿಮೆ ಇರ್ತಾರೆ ಅಲ್ವಾ, ಅವ್ರಿಷ್ಟ. ಅದು ಅವ್ರವ್ರಿಗೆ ಬೇಕಾದಾಗೆ. ನೀವೀಗ ಒಂದು ಸುಮಾರು ತಗೊಂಡ್ರಿ, ಒಂದು 5-6 ಸ್ಪೂನ್ ಜಾಸ್ತಿನೇ? ಒಂದು ಅರ್ಧ ಬಟ್ಲು. ಇನ್ನೊಂದೇನು ಅಂದ್ರೆ ಗೊಜ್ಜು ಮಿಕ್ರೂ ಪರವಾಗಿಲ್ಲ, ಇಟ್ಟು ಉಪಯೋಗಿಸ್ಕೋಬಹುದು. ಎಣ್ಣೆ ಚೆನ್ನಾಗಿ ಕಾಯ್ಬೇಕಾ? ಇಲ್ಲ, ಸಾಸಿವೆ ಜೀರಿಗೆ ಕೊಡಿ. ಹಾಕ್ಬಿಡ್ತೀರಾ? ಹಾಕಿದ್ರೆ ಗೊತ್ತಾಗುತ್ತಲ್ಲ ಪಟ ಅಂದಾಗ ಎಣ್ಣೆ ಕಾದಿದೆ ಅಂತ ಅರ್ಥ. ಸರಿ. ಸಾಸಿವೆ ಜೀರಿಗೆ. ಇದೇನಿದು ತಿಂಡಿಗೆ ಮಾಡೋದಾ? ಮಧ್ಯಾಹ್ನಕ್ಕೆ ಊಟಕ್ಕೆ? ಮಧ್ಯಾಹ್ನ ಊಟಕ್ಕೆ, ಬ್ರೇಕ್ಫಾಸ್ಟ್ಗೆ ಮಾಡ್ಬೋದು. ಅವರೆಕಾಳು ಸೀಸನ್ ಇಲ್ದೇದಾಗ ಬೇರೆ ಏನಾದರೂ ಹಾಕೋಬೋದಾ? ಇದೆ ನೀನು ಮೆಂತೆ ಅನ್ನ ಮಾಡೋದಕ್ಕೆ? ನನ್ನ ಪ್ರಕಾರ ಮೆಂತೆ ಅನ್ನ ಮಾಡಬೇಕಾದ್ರೆ ಸೀಸನ್ ಅಂದರೆ ಬಟಾಣಿ ಸೀಸನ್, ಬಟಾಣಿ ಹಾಕೋಬಹುದು. ಇಲ್ಲ ಅವರೆಕಾಳು ಸೀಸನಲ್ಲಿ ಅವರೆಕಾಳು. ಇದಕ್ಕೆ ಸಾಮಾನ್ಯ ಕೆಲವರು ಹಾಕ್ತಾರೆ ತರಕಾರಿ, ನಾನು ಹಾಕಲ್ಲ. ಬೇಕಾದ್ರೆ ಹಾಕ್ಬೋದು, ಇರಬೇಕು ಅಂತ. ಯಾಕಂದ್ರೆ ತರಕಾರಿ ಎಲ್ಲ ನಾವು ಇದು ಏನದು ವೆಜಿಟೇಬಲ್ ಪಲಾವ್
ಪಲಾವ್ ಆಗ್ಬಿಡುತ್ತೆ. ಅದಕ್ಕೆಲ್ಲ ಹಾಕ್ತೀವಲ್ವಾ. ಆಯ್ತಾ ಅದು? ಹಾ, ಪಟ ಇನ್ನೇನ್ ಹಾಕ್ತೀರಾ ಇದಕ್ಕೆ? ಸ್ಪೂನ್ ಕೊಡಿ. ದೊಡ್ಡದೊಂದು ಸ್ಟೀಲ್ ಸ್ಪೂನ್ ಕೊಡಿ. ಸ್ಟೀಲ್ ಬೇಕಾಗ್ಲಾ? ಕೈಯಾಡಕ್ಕೆ. ಒಳ್ಳೆ ಗಮ್ ಅಂತ ಎಣ್ಣೆಗೆ ಮಸಾಲೆ ಹಾಕಿದ ತಕ್ಷಣ ಗಮ್ ಅಂತ ಪರಿಮಳ ಬರ್ತಾ ಇದೆ. ಒಂದೇ ಬರ್ತದೆ. ಹೌದೌದು. ಅದ್ರ ಗುಣ ಅದು ಬಿಡಲ್ಲ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀರಲ್ಲ, ಗಮ್ ಅಂತ ಬರುತ್ತೆ. ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕಾ, ಕುದಿಬೇಕಾ? ಅದು ಕುದಿಬೇಕು. ಅದು ಹಸುಗಳ ವಾಸನೆ ಹೋಗ್ಬೇಕಲ್ಲ. ಮೆಂತ್ಯ ಸೊಪ್ಪು ಬೆಳ್ಳುಳ್ಳಿ ಅದರದ್ದೆಲ್ಲ ಚೆನ್ನಾಗಿ ಕುದಿಬೇಕು. ಓಕೆ ಓಕೆ, ಸರಿ. ಉಪ್ಪು ಕೊಡಿ. ಸರಿ. ಸೊ ಉಪ್ಪು ಹಾಕೊಂಡು ಈಗ ಕುದಿಸ್ಬೇಕಾ? ಹೌದು ಹೌದು. ಓಕೆ, ಈಗ ಚೆನ್ನಾಗಿ ಕುದಿಬೇಕಲ್ಲ, ಕುದಿಬೇಕು ಅಂತ ಹೇಳಿದ್ರಿ. ಹೌದು. ಅದು ಕುದಿಯೋದು ಮುಗ್ದಿದೆ ಅಂತ ಗೊತ್ತಾಗ್ಬೇಕಂದ್ರೆ ಅದೇನಾಗುತ್ತೆ ಅಂದ್ರೆ ಎಣ್ಣೆ ಇರುತ್ತಲ್ಲ, ಎಣ್ಣೆ ಮೇಲ್ ನಿಲ್ಲುತ್ತೆ. ಓಕೆ ಓಕೆ. ಅವಾಗ ಮತ್ತೆ ನೀವ್ ಹೇಳಿದಾಗ ಇದನ್ನ ಮತ್ತೆ ಸಹ ಅಂದ್ರೆ ಒಂದೆರಡು ದಿನ ಇಟ್ಕೊಂಡು ತಿನ್ಬೋದಾ? ಮಸಾಲೆನ ಅಂದ್ರೆ ಅನ್ನಕ್ಕೆ ಹಾಕದೆ ನೀವು ಫ್ರಿಜ್ ಅಲ್ಲಿ ಇಟ್ಕೊಂತೀರ. ಮತ್ತೆ ಬೇರೆ ಅದಕ್ಕೆ ಏನಾರು ಇನ್ನೊಂದು ಏನು ಅಂತಂದ್ರೆ, ಇದಕ್ಕೆ ನೀವು ಪನ್ನೀರ್ ಇರುತ್ತಲ್ಲ, ಪನ್ನೀರ್ ತುಪ್ಪದಲ್ಲಿ ಹುರಿದ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಚಪಾತಿ. ಓಕೆ, ಒಂಥರ 2 in 1 ತರ. ಸಕ್ಕರೆ ಕುಡಿಯುತ್ತೆ. ಸಕ್ಕರೆ ಹಾಕ್ತೀರಾ? ಸೊ ಒಂಥರ ಗ್ರೇವಿನೂ ಆಯ್ತು, ಅನ್ನದ್ದು ಬಾತಿದು ಮಸಾಲೆನೂ ಆಗ್ಬಿಡುತ್ತೆ. ಇದು ರುಚಿನೂ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ, ಸಕ್ಕರೆ ಹಾಕಿರೋದ್ರಿಂದ ಅದೇನ್ ಕಲರ್ ತರಕಾರಿ ಇರುತ್ತೋ ಆ ಕಲರೇ ಇರುತ್ತೆ. ಓಕೆ. ಅಂದ್ರೆ ಕಲರ್ ಚೇಂಜ್ ಆಗಲ್ಲ. ಕೆಲವೊಂದ್ಸತಿ ಕಲರ್ ನೋಡಿನೇ ನಮಗೆ ತಿನ್ನೋಣ ಅಂತ ಫೀಲ್ ಆಗ್ಬೇಕಲ್ವಾ? ಎಸ್ಪೆಷಲಿ ಮಕ್ಕಳಿಗೆ ಏನೋ ಗ್ರೀನ್ ರೈಸು ಹಾಗೆ ಹೀಗೆ ಅಂದ್ಬಿಟ್ರೆ ಒಂಥರ ಅಟ್ರಾಕ್ಟಿವ್. ಬಾಯಿ ಸಿಗ್ಬಾರ್ದು ಮಕ್ಕಳಿಗೆ ಒಟ್ಟಿನಲ್ಲಿ. ನೀವು ಏನೇ ಮಾಡಿ ಬಾಯಿ ಸಿಗ್ಬಾರ್ದು. ಆಗಿದೆಯಾ ಇವಾಗ? ಆಗಿದೆ. ಅಂದ್ರೆ ಅನ್ನ ಕಲಿಸ್ಬೋದಾ? ಅದು ಸ್ವಲ್ಪ ತಣ್ಣಗಾಗ್ಲಿ. ಹೌದಾ? ಈಗ ಮಸಾಲೆ ರೆಡಿ ಆಗಿದೆ. ನೀವ್ ಹೇಳಿದ್ರಿ ಸ್ವಲ್ಪ ತಣ್ಣಗಾಗ್ಬೇಕು ಅಂತ. ತಣ್ಣಗೂ ಆಗಿದೆ. ಈಗ ಅನ್ನ ಮಿಕ್ಸ್ ಮಾಡ್ತೀರಾ? ಹೌದು. ಏನ್ ಬೇಕು ಇವಾಗ? ಬೌಲ್ ಕೊಡಿ. ಓಕೆ. ಸ್ವಲ್ಪ ಜಾಸ್ತಿ ಅನ್ನಕ್ಕಾಗುವಷ್ಟೇ ಮಾಡಿದ್ದೀರಾ? ಸ್ವಲ್ಪ ಜಾಸ್ತಿನೇ. ಹಾಗಾಗಿ ನೀವು ಎಷ್ಟಕ್ಕೆ ಬೇಕಾದ್ರೆ ಅದನ್ನ ಬೇಕಾದ್ರೆ ನೀವು ಹೇಳಿದ್ದು ಅನ್ನಕ್ಕೆಲ್ಲ ಉಪಯೋಗಿಸ್ಬೋದು, ಕಲಿಸ್ಬೋದು ಅಂತ. ಸ್ವಲ್ಪ ಅವರೆಕಾಳು ಚೆನ್ನಾಗೇ ಹಾಕ್ಬಿಟ್ಟಿದ್ದೀರಾ. ಅನ್ನಕ್ಕಿಂತ ಜಾಸ್ತಿ ಅವರೆಕಾಳು ಕಾಣ್ತಾ ಇದೆ ಅಲ್ವಾ? ನಿಂಬೆಹಣ್ಣು ರಸ ಕೊಡಿ. ನಿಂಬೆಹಣ್ಣು ಯಾವಾಗಲೂ ಲಾಸ್ಟಿಗೆ ಹಾಕಿದ್ರೆ ಕಹಿ ಆಗಲ್ಲ, ರುಚಿ ಇರುತ್ತೆ. ನೀವು ಅನ್ನ ಜಾಸ್ತಿ ಮಾಡಿ ಮಿಕ್ಸ್ಬೇಕು ಅಂದರೆ ತೆಂಗಿನಕಾಯಿ ಹಾಕಬಾರ್ದು. ನಿಮ್ಗೆ ಅನ್ನ ತೆಗೆದ್ಬಿಟ್ಟು ಎಷ್ಟು ಬೇಕೋ ಅನ್ನಕ್ಕೆ ಅಷ್ಟು ತೆಂಗಿನಕಾಯಿ ಹಾಕಿ. ಯಾಕಂದ್ರೆ ಇಡಕ್ಕಾಗಲ್ಲ. ಹೌದು, ತೆಂಗಿನಕಾಯಿ ಹಾಕ್ಬಿಟ್ರೆ ಅವತ್ತೇ ಬೇಗನೆ ಕೆಟ್ಟೋಗ್ಬಿಡುತ್ತೆ. ಕೆಟ್ಟೋಗುತ್ತೆ. ಹೌದು. ಸಾಕಾ? ಇನ್ನೂ ಜಾಸ್ತಿ ಹಾಕೋತೀರಾ? ಬೇಡ, ಸಾಕು. ರುಚಿ ನೋಡ್ಬಿಟ್ಟು ಒಂದು ಕೆಲಸ ಮಾಡೋಣ, ನೀವು ಹೇಳಿ ಅದನ್ನ ಮಾಡಿ. ಯಾಕಂದ್ರೆ ಇನ್ನೊಂದೇನೋ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಹೌದು. ಸೊ ಇದು ನೋಡಿದ್ರೆ ಸಕ್ಕರೆ ಎಲ್ಲ ಕಾಣ್ತಾ ಇದೆ, ಸ್ವೀಟೇ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಹೌದು. ಸೊ ಇದು ರುಚಿ ನೋಡಕ್ಕೆ ಈಗ ಇಟ್ಬಿಡೋಣ. ನಾನು ರುಚಿ ನೋಡಿ ಅಂತ ಯಾಕಂದಿದ್ದು ಅಂದ್ರೆ, ಅಕಸ್ಮಾತ್ ಉಪ್ಪು ಸಾಲದಲ್ಲೇ ಇದ್ರೆ ಒಂದ್ ಸ್ವಲ್ಪ ಮೇಲೆ ಹಾಕಿ ಕಲಸಿ ಇಟ್ಬಿಡ್ಬಹುದು. ಅದಕ್ಕಂದಿದ್ದಷ್ಟೇ. ಬೇಕಾದ್ರೆ ನೀವೇ ಒಂದು ಟೇಸ್ಟ್ ನೋಡ್ಬಿಡಿ, ಉಪ್ಪು ಸರಿ ಇದೆಯಾ ಅಂತ. ಅವ್ರವ್ರು ಮಾಡಿದ್ದು ಅವ್ರವ್ರೇ ಟೇಸ್ಟ್ ನೋಡಿದ್ರೆ ಚೆನ್ನಾಗೆ. ಸರಿ ಇದೆಯಾ? ಪರ್ಫೆಕ್ಟ್. ಹಾಗಾದ್ರೆ ಸ್ವೀಟ್ ಜೊತೆನೇ ಖಾರ ತಿಂದ್ರೆ ಚೆನ್ನಾಗಿರುತ್ತೆ. 2 ಇರ್ತೀನಿ ಅಲ್ವಾ? ತೆಗ್ದಿಟ್ಬಿಡೋಣ. ಏನಿದು, ಏನ್ ಮಾಡ್ತಾ ಇದ್ದೀರಾ ಇವಾಗ? ಈಗ ಇದು ಬೂದುಗುಂಬಳಕಾಯಿ ಇದೆಯಲ್ಲ, ಅದರದ್ದು ಹಲ್ವಾ. ಬೂದುಗುಂಬಳಕಾಯಿ ಹಲ್ವಾ, ಡಂಬ್ರೋಟು ಅಂತಾರೆ. ಆಮೇಲೆ ಇನ್ನೊಂದು ಸಂಸ್ಕೃತ ವರ್ಡ್ ಇದೆ, ಕುಶ್ಮಂಡ್ ಹಲ್ವಾ ಅಂತ ಹೇಳ್ತಾರೆ. ಒಂದೊಂದು ಏರಿಯಾದಲ್ಲಿ ಒಂದೊಂದ್ ತರ. ಹೌದು. ಏನೆಲ್ಲ ಸಾಮಗ್ರಿಗಳು ಬೇಕದಕ್ಕೆ?
ದ್ರಾಕ್ಷಿ, ಗೋಡಂಬಿ, ಸಕ್ಕರೆ, ತುಪ್ಪ, ಏಲಕ್ಕಿ. ಓಕೆ, ಇಷ್ಟೇ. ಇದೀಗ ಬೂದುಗುಂಬಳಕಾಯಿನ ಹಸಿದನ್ನೇ ತುರ್ಕೊಂಡಿದ್ದೀರಾ? ಹಸಿದು ತುರ್ಕೊಂಡ್ಬಿಟ್ಟು ಅದನ್ನ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಓ, ಇದು ಬೇಯಿಸ್ಬಿಟ್ಟಿದ್ದೀರಾ? ಹಾಕದಲ್ಲೇ ಬೇಯಿಸ್ಕೊಂಡಿರೋದು. ಓಕೆ ಓಕೆ, ಸರಿ ಸರಿ. ಆಮೇಲೆ ಅದ್ರದ್ದು ನೀರೇನಾದ್ರೂ ಬಿಟ್ಕೊಂಡಿರೋದನ್ನ ತೆಗ್ದಿದ್ದೀರಾ ಅಥವಾ ಹಾಗೇನಾ? ಇಲ್ಲ ಇಲ್ಲ, ತೆಗಿಯಲ್ಲ. ನೀರೇ ಹಾಕ್ಬಾರ್ದು ಕುಕ್ಕರ್. ಅಲ್ಲ, ಬೂದುಗುಂಬಳಕಾಯಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತಲ್ಲ, ಅದನ್ನು ಅದಕ್ಕೆ ಸೇರಿಸಿದ್ದೀರಾ? ಹಾ, ಅದಕ್ಕೆ ಸೇರಿಸ್ಬಿಟ್ಟು ನೀರು ಹಾಕದಲ್ಲೇ ಹಂಗೆ ಬೇಯಿಸ್ಕೊಂಡು. ಓಕೆ, ಸರಿ. ಸೊ ಶುರು ಮಾಡೋಣ ಅಲ್ಲ? ಏನ್ ಬೇಕಿವಾಗ ನಿಮ್ಗೆ? ಅದಕ್ಕೆ ಇದು ಕೊಡಿ, ಬಾಂಡ್ಲಿ ಕೊಡಿ. ಒಲೆ ಹಚ್ಕೊಂಡ್ಬಿಡ್ತೀರಾ? ನೀರು ಯಾಕೆ ಅಂದ್ರೆ ಇದ್ರದ್ದು ನೀರು ತುಂಬಾ ಆರೋಗ್ಯಕ್ಕೆ ಒಳ್ಳೇದು, ಅದಕ್ಕೆ ಕೇಳ್ದೆ. ಈಗೆಲ್ಲ ಬೆಳಿಗ್ಗೆ ಎದ್ದು ಅದ್ರದ್ದು ನೀರು ಕುಡಿದ್ರೆ ತುಂಬಾ ಒಳ್ಳೇದು ಅಂತ. ಹೌದು, ಹೇಳ್ತಾರೆ. ಹೌದು, ಡಯಟ್ ವೆಯ್ಟ್ ಲಾಸಿಗೆಲ್ಲ ಒಳ್ಳೇದು. ಏನು? ತುಪ್ಪ ಕೊಡಿ. ಇದಕ್ಕೆ ತುಪ್ಪ ಹಿಡಿಸುತ್ತೆ, ಜಾಸ್ತಿ ಹಿಡಿಸುತ್ತೆ ತುಪ್ಪ. ಹಲ್ವಕ್ಕೆ ಮೇಯ್ನ್ ಆಗಿ ತುಪ್ಪನೇ. ಅಷ್ಟೇ ಅಷ್ಟೇ ಅಷ್ಟೇ. ತುಪ್ಪ ಹಾಕ್ಲಿಲ್ಲ ಅಂದ್ರೆ ಹಲ್ವಾ ಮಾಡೋದೇ ಬೇಡ ಅಲ್ವಾ? ಸ್ವೀಟ್ಸ್ ಎಲ್ಲ ಮಾಡ್ತೀರಾ ಮನೇಲಿ? ಮುಂಚೆ ಮಾಡ್ತಿದ್ದೆ ಶ್ರೀ, ಈಗಿಲ್ಲ. ಈಗ ಸ್ವಲ್ಪ ಕಡಿಮೆನೇ ಆಗಿದೆ. ಕಡಿಮೆ, ಒಬ್ಬಳೇ ಅಲ್ವಾ ಮಾಡ್ಕೊಂಡು ತಿನ್ನೋದು, ಮಾಡಲ್ಲ. ಯಾರು ಫ್ರೆಂಡ್ಸ್? ಮಕ್ಕಳು ಎಲ್ಲಿದ್ದಾರೆ? ಮಗ ಫಾರಿನ್ ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ಹೌದಾ? ಮಗಳಿದ್ದಾಳೆ, ಅವಳು ಈಗ ಡಿಗ್ರಿ ಮುಗಿಸಿ ಬೇರೆ ಏನೋ ಓದಬೇಕು ಅಂತಿದ್ದಾಳೆ. ಇದಕ್ಕೇನು ಹಾಕೋತೀರಾ? ಈಗ ದ್ರಾಕ್ಷಿ, ಗೋಡಂಬಿ ಕೊಡಿ. ಅಷ್ಟು ಹಾಕ್ತೀರಾ? ಗೋಡಂಬಿ ಹಾಕಿದ್ರಿ, ದ್ರಾಕ್ಷಿ. ಮಗಳು ಡೆಂಟಲ್ ಸರ್ಜನ್ ಅವಳು. ಅವಳ ಪಾಡಿಗಳು ಇಲ್ಲೇ ಇದೆಯಲ್ಲ ಪದ್ಮನಾಭದಲ್ಲಿ. ಅವಳ ಪಾಡಿಗಳು ಇದ್ದಾಳೆ, ಸಂಸಾರ. ಸೊ ನೀವು ಫ್ರೀಯಲ್ಲಿ ಇದ್ದೀರಾ ಇವಾಗ? ನಾನು ಒಬ್ಳೇನೆ. ಓಕೆ. ಸೊ ಹೋಗ್ತಾ ಇರ್ತೀರಾ ಮಗಳ ಮನೆಗೆ? ಓ, ಅಲ್ಲೇ ನನ್ನ ಅತ್ತಿಗೆ, ನಮ್ಮ ನಾದ್ನಿ ಎಲ್ಲ ಒಂದೇ ಕಡೆ ಇದ್ದಾರೆ. ಹೋದ್ರೆ ಎಲ್ಲ ಒಂದ್ ರೌಂಡ್. ಮಗನ ಹತ್ರ ಹೋಗ್ಲಿಲ್ವಾ? ಅಮೆರಿಕ ಹೋಗ್ಲಿಲ್ವಾ? ಹೋಗಿ ಬಂದೆ ಒಂದ್ಸಲ. ಅಯ್ಯೋ, ನಮ್ಗೆಲ್ಲ ಆಗಲ್ಲ, ಸೆಟ್ ಆಗಲ್ಲ. ಇಲ್ಲ, ಎಷ್ಟು ಫ್ರೀಯಾಗಿ ನಾವ್ ಇಲ್ಲಿದ್ದವರು ಸೆಟ್ ಆಗಲ್ಲ. ಎಲ್ಲೋದ್ರು ಮಕ್ಕಳನ್ನೇ ಕಾಯ್ಬೇಕು ನಾವು. ಮೊಮ್ಮಕ್ಕಳದ್ ನೋಡ್ಕೊಳ್ಳೋದಾಗತ್ತೆ ಅಷ್ಟೇ. ಅದಕ್ಕೆ ನಿಮ್ಗೆ ಏನ್ ಇಷ್ಟ ಇದೆಯೋ ಅದನ್ನ ಮಾಡ್ಕೊಂಡು ಹೋಗೋದು. ಏನ್ ಕೊಡ್ಲಿ? ಇದು ಇದೇನಾ? ಬೂದುಗುಂಬಳಕಾಯಿನೇ ಕೊಡೋದಾ? ಓಕೆ. ಅದು ಇವಾಗ ಆಲ್ರೆಡಿ ಒಂದ್ಸತಿ ಬೇಯಿಸ್ಕೊಂಡಿದ್ದೀರಾ, ಇನ್ನೊಂದ್ಸತಿ ತುಪ್ಪದ ಜೊತೆ ಒಂದ್ಸತಿ ಬೇಯಿಸ್ಬೇಕಾಗತ್ತೆ. ತುಪ್ಪದಲ್ಲಿ ಅದು ಹತ್ತದಲ್ಲಿ ವಾಸನೆ ಹೋಗ್ಬೇಕಲ್ಲ, ಬೂದುಗುಂಬಳಕಾಯ್ದು ಹತ್ತದಲ್ಲಿ ವಾಸನೆ ಇರುತ್ತೆ, ಹೋಗ್ಬೇಕು. ಸರಿ. ಈಗ ಬೆಂದಿದೆಯಾ? ಯಾವ ತರ? ತುಪ್ಪದಲ್ಲಿ ಚೆನ್ನಾಗಿ ಆಗಿದೆ. ಆಗಿದೆ. ಈಗ ಸಕ್ಕರೆ ಹಾಕ್ಬೇಕು. ಅಂದ್ರೆ ಆಲ್ರೆಡಿ ಒಂದ್ಸತಿ ಬೇಯಿಸ್ಕೊಂಡಿರೋದ್ರಿಂದ ತುಂಬಾ ಹೊತ್ತೀಗ ಹಿಡ್ಸಲ್ಲ. ಕರೆಕ್ಟ್. ಹಸಿದೆ ಹಾಕಿದ್ರೆ ಇವಾಗ ತುಂಬಾ ಹೊತ್ತು ಬೇಯಿಸ್ತಾ ಇರ್ಬೇಕಾಗತ್ತೆ. ಹೌದು. ಅದು ಬೇಯೋವರೆಗೂ ವೇಟ್ ಮಾಡ್ಬೇಕಾಗುತ್ತೆ. ಸಕ್ಕರೆ ನಿಮ್ಮಿಷ್ಟ. ಸ್ವೀಟು ಮಕ್ಕಳಿಗಾದ್ರೆ ಒಂದ್ ಸ್ವಲ್ಪ ಜಾಸ್ತಿ ಹಾಕ್ಬೇಕು, ದೊಡ್ಡವ್ರಿಗಾದ್ರೆ ಒಂದ್ ಸ್ವಲ್ಪ ಕಡಿಮೆ ಇದ್ರೆ ಒಳ್ಳೇದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸ್ವೀಟ್ ಎಲ್ರೂ ಹೆದರ್ತಾರೆ ಸಕ್ಕರೆ ತಿನ್ನೋದಕ್ಕೆ. ಮತ್ತೆ ಈಗ ಫ್ರೀಯಲ್ಲೇ ಏನು ಆಕ್ಟಿವಿಟೀಸ್ ಎಲ್ಲ ಏನ್ ಮಾಡ್ತಾ ಇದ್ದೀರಾ? ನಮ್ದು ಅಷ್ಟೇ, ಚಿಕ್ಕ ಹುಡುಗಿಯಿಂದಾನು ಅದೇ ಡ್ರಾಮಾ, ಡ್ಯಾನ್ಸು, ಹಾಡು, ಸ್ಪೋರ್ಟ್ಸು ಇದೆ. ಈಗಲೂ ಎಲ್ಲ ಹೋಗ್ತೀರಾ, ಮಾಡ್ತೀರಾ? ಈಗಲೂ ಅದೇ. ನಮ್ ಸ್ನೇಹ ಅಂತ ನಮ್ದು ಸಂಘ ಇದೆ. ಆಲ್ ಓವರ್ ಕರ್ನಾಟಕ ಎಲ್ಲಿಂದಾನು ಮೆಂಬರ್ಸ್ ಎಲ್ಲರೂ. ಇಲ್ಲ, ತುಂಬಾ ಜನ ಇಲ್ಲಿ ಬಂದವರೆಲ್ಲ ಸ್ನೇಹ ಅಂತ ಹೆಸರು ತುಂಬಾ ನನಗೆ ಪರಿಚಿತ ಆಗ್ಬಿಟ್ಟಿದೆ, ಗೊತ್ತಾಗಿದೆ, ಹೇಳ್ತಾ ಇದ್ದಾರೆ. ಸೊ ಅದ್ರಲ್ಲಿ ನೀವು ಮೆಂಬರ್ ಆಗಿ ಕಾರ್ಯಕ್ರಮ ಎಲ್ಲ ಕೊಡ್ತೀರಾ? ಕಾಂಪಿಟೇಷನ್ ಇದ್ರೆ ಮಾಡಿದ್ರೆ ಎಲ್ಲ ಬರ್ತಾರೆ. ಚೆನ್ನಾಗಿರುತ್ತೆ, ಗೆಟ್ ಟುಗೆದರ್ ಟೈಪು. ನೀವು ಹಾಡೆಲ್ಲ ಹೇಳ್ತೀರಾ? ಹಾಡು ತುಂಬಾ. ಹೌದಾ? ಇದು ಎಷ್ಟೊತ್ತು ಸ್ವಲ್ಪ ಅದು ಸಕ್ಕರೆ ಇದೆಯಲ್ಲ, ಚೂರು ಪಾಕ ಬರಬೇಕು. ಅದೇನಾಗುತ್ತೆ ಅಂದ್ರೆ ಬೇಯ್ತಾ ತುಪ್ಪನೂ ಹಾಕ್ತೀನಿಲ್ಲ, ಅದು ಒಂಥರ ಗುಡ್ಡೆ ಬರುತ್ತೆ. ಗೊತ್ತಾಯ್ತಲ್ವಾ? ಕ್ವಾಂಟಿಟಿ ಕಡಿಮೆ ಆಗ್ತಾ ಇರುತ್ತೆ, ನೀರೆಲ್ಲ ಕಡಿಮೆ ಆಗಿ ಪೇಷನ್ಸ್ ಇಂದ ಮಾಡ್ಬೇಕು ಅಲ್ವಾ? ಸಕ್ಕರೆ ಬಿಟ್ರೆ ನೀರಾಗತ್ತಲ್ವಾ? ಈ ಸರಿ ಇದಕ್ಕೂ ಒಂಚೂರು ಹಾಕ್ಬಿಡೋಣ. ಅದನ್ನ ಯಾಕೆ ವೇಸ್ಟ್ ಮಾಡ್ಬೇಕು? ತುಪ್ಪಕ್ಕೆ ಹಾಕೊಂಡ್ಬಿಡಿ. ಹೌದು.
ಆಹಾರ ಪದಾರ್ಥಗಳನ್ನ ಯಾವುದು ವೇಸ್ಟ್ ಮಾಡಬಾರ್ದು. ಮೆಲ್ಲ ಹಾಕಿ ಹಾರತ್ತೆ, ಕೆಳಗಿಂದ ಹಾಕಿ. ಚಂದ್ರಕಲಾ ಅವರೇ, ಹಾಡೆಲ್ಲ ಹೇಳ್ತೀನಿ ಅಂತ ಹೇಳಿದ್ರಿ, ಅದು ಬೇಯ್ತಾ ಇರ್ಲಿ. ಒಂದು ಹಾಡು ಹೇಳ್ತೀರಾ? ಬೇಕಾದ್ರೆ ಆಡಿಸ್ತಾ ಇರಿ. ಆಡಿಸ್ತಾ ಇದ್ದೀನಿ, ಕಮ್ಮಿ ಮಾಡಿದ್ದೀನಿ. ಯಾವ ಸೆಲೆಯೋ ಕಾಣೆ ನಾನು, ರಾಗ ಬಲೆಗೆ ಬಿದ್ದೆನು. ಯಾವ ಸೆಲೆಯೋ ಕಾಣೆ ನಾನು, ರಾಗ ಬಲೆಗೆ ಬಿದ್ದೆನು. ಯಾವ ಒಲುಮೆ ಹೊನಲೋ ಏನೋ, ಮೊಹಾಬ್ದಿಯ ಕಂಡೆನು, ಮೊಹಾಬ್ದಿಯ ಕಂಡೆನು. ಯಾವ ಸೆಲೆಯೋ ಕಾಣೆ ನಾನು, ರಾಗ ಬಲೆಗೆ ಬಿದ್ದೆನು. ಸುರಿವ ಮಳೆಯೋ ಸುಡುವ ಬಿಸಿಲೋ, ಎಲ್ಲ ಮೀರಿ ನಿಂತೆನು. ಸುರಿವ ಮಳೆಯೋ ಸುಡುವ ಬಿಸಿಲೋ, ಎಲ್ಲ ಮೀರಿ ನಿಂತೆನು. ಹಳ್ಳ ಕೊಳ್ಳ ಮುಳ್ಳು ಬೇಲಿ ಎಲ್ಲೆ ದಾಟಿ ಹೋದೆನು. ಉರಿವ ಕೆಂಡ ಹೊಕ್ಕು ಸಾಗಿ, ಉರಿವ ಕೆಂಡ ಹೊಕ್ಕು ಸಾಗಿ, ಎಲ್ಲ ಮೀರಿ ನಿಂತೆನು. ಮೊರೆವ ಕಡಲ ಈಜಿ ಹೋಗಿ, ಮೊರೆವ ಕಡಲ ಈಜಿ ಹೋಗಿ, ಪ್ರೇಮ ದಿವ್ಯ ಕಂಡೆನು, ಪ್ರೇಮ ದಿವ್ಯ ಕಂಡೆನು. ಯಾವ ಸೆಲೆಯೋ ಕಾಣೆ ನಾನು, ರಾಗ ಬಲೆಗೆ ಬಿದ್ದೆನು. ತುಂಬಾ ಸೊಗಸಾಗಿ ಹೇಳಿದಿರ ಭಾವಗೀತೆ, ತುಂಬಾ ಚೆನ್ನಾಗಿತ್ತು. ದೊಡ್ಡರಂಗೇಗೌಡರ ಭಾವಗೀತೆ. ಹೌದಾ? ತುಂಬಾ ಚೆನ್ನಾಗಿ. ಆಮೇಲೆ ನಮ್ಮ ದಿವಂಗತ ಮೇಷ್ಟ್ರು ಈಶ್ವರ್ ಸರ್ ಅಂತ, ಅವ್ರದ್ದು ರಾಗ ಸಂಯೋಜನೆ ತುಂಬಾ ಏನದು ಮೆಲೋಡಿಯಸ್ ಆಗಿತ್ತು. ಕೂಲಾಗಿ ಹೇಳಿದ್ರಿ. ಇವಾಗ ಇನ್ನೂ ಬೇದಕ್ಕಿದೆಯಾ? ಆಲ್ಮೋಸ್ಟ್ ಆಗಿದೆ, ಇನ್ನೊಂಚೂರು ಗಟ್ಟಿ ಆಗ್ಬೇಕಷ್ಟೇ ಬೇಯಿಸೋದಕ್ಕೆ. ತುಪ್ಪ ಎಲ್ಲ ಮೇಲ್ ನಿಂತ್ಬಿಟ್ರೆ ಮುಗೀತು. ಸರಿ, ಆಗಿದೆಯಾ ಹಲ್ವಾ ಈಗ? ಹಾ, ಆಗಿದೆ ಆಗಿದೆ ಆಗಿದೆ. ಎಲ್ಲ ಚೆನ್ನಾಗಿ ತುಪ್ಪ ಎಲ್ಲ ಬಿಟ್ಕೊಂಡಿದೆ. ಆಮೇಲೆ ಕಲರ್ ನೋಡಿ, ಕಲರ್ ಚೇಂಜ್ ಆಗಿದೆ. ಈ ಕಲರ್ ಬರಬೇಕು. ನ್ಯಾಚುರಲ್ ಒಂದು ಇದು ಬೂದ್ಗುಂಬಳಕಾಯ್ದು ಕಲರ್ ಆ ಥರ ಹಲ್ವಾ ಆದಾಗಲ್ವಾ? ಓಕೆ. ಸೊ ಮುಗೀತು, ಇನ್ನು ಟೇಸ್ಟ್ ನೋಡೋದೊಂದೇ ಬಾಕಿ ಇರೋದಾ? ಹೌದು ಹೌದು. ಮತ್ತೆ ಬೌಲ್ ಕೊಡಿ, ಒಂದು ಬೌಲ್ ಕೊಡಿ. ಸ್ಪೂನ್ ಕೊಡ್ಲಾ? ಸ್ಪೂನ್ ಕೊಡಿ, ಇದ್ರಲ್ಲಿ ಹಾಕಕ್ಕಾಗಲ್ಲ. ನಿಮಗೆ ತುಪ್ಪ ಹಾಕ್ಲಾ ಜಾಸ್ತಿ? ಬೇಡ ಬೇಡ, ನೀವೇನು ನನ್ನನ್ನ ಇನ್ನೂ ತುಂಬಾ ದಪ್ಪ ಮಾಡೋಣ ಅಂತ ಪ್ಲಾನ್ ಅಲ್ಲಿ ಇದ್ದೀರಾ? ನೋಡಿ ಇಲ್ಲ, ಅದು ಸುಮ್ಮನೆ ಹೇಳೋದು. ತುಪ್ಪ ಸ್ವಲ್ಪ ತಿಂದ್ರೆ ಒಳ್ಳೇದೇನೆ ನೋಡಿ. ಸಾಕ ಹಾಕ್ಲಾ? ಸಾಕು ಸಾಕು ಬಿಡಿ. ತಿನ್ನಿ ತಿನ್ನಿ, ನೀವೇನು ಸ್ಲಿಮ್ ಆಗಿದ್ದೀರಾ, ತಿನ್ನಿ, ಏನೂ ಆಗಲ್ಲ. ಓಕೆ. ಸೊ ಇದು ಕೊಡಿ. ಮೆಂತೆ ಅನ್ನ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ? ಹೌದು. ಸ್ವಲ್ಪ ಇದು ವಿಭೂತಿ ಕೊಡ್ತೀರಾ? ಇರ್ಲಿ, ಚೆನ್ನಾಗಿ ತಗೊಳ್ಳಿ. ವಿಭೂತಿ ಎದ್ದು ಕಾಣ್ಬೇಕಲ್ವಾ? ಪ್ರಸಾದ ಮಾಡಿಲ್ವಾ? ಓಕೆ, ಸರಿ. ನೋಡಿ ಟೇಸ್ಟ್ ಹೇಗಿದೆ, ಏನು ಎತ್ತ. ಓಕೆ. ಇಲ್ಲ, ಫಸ್ಟ್ ಖಾರ ತಿಂದು ಆಮೇಲೆ ಸಿಹಿ, ಮತ್ತೆ ಹೊಟ್ಟೆ ತುಂಬಿಡುತ್ತೆ, ತಿನ್ನೋದಕ್ಕಾಗಲ್ಲ ಅಲ್ವಾ? ಸಿಹಿ ತಿಂದ್ಬಿಟ್ರೆ ಬಾಯಿ ಕಟ್ಬಿಡುತ್ತೆ ಅಂತಾರಲ್ಲ, ಅದು ಏನ್ ತುಪ್ಪದಲ್ಲಿ ತೇಲ್ತಾ ಇದೆ ಇದು. ಓಕೆ. ಸೊ ಫಸ್ಟ್ ಹೇಗಿದ್ರು ಇದು ತಣ್ಣಗಾಗಿದೆ, ಅವರೆಕಾಳು ಫೇವ್ರೇಟ್. ಫಸ್ಟ್ ತಿಂದ್ಬಿಡ್ತೀನಿ. ತುಂಬಾ ರುಚಿಯಾಗಿದೆ.
ನಾನು ಇನ್ನೂ ಸ್ವಲ್ಪ ನಿಮ್ಮ ಹತ್ರ ಮಾಡಿಸ್ಕೊಂಡು ಇದೇ ತಿನ್ನೋದು. ತುಂಬ ರುಚಿಯಾಗಿ ಮಾಡಿದ್ದೀರಾ. ಇದು ನೋಡಿದ್ರೇ ಹೇಳುತ್ತೆ. ಅದಂತೂ ನಾನು ಹೇಳಿದಾಗೆ ದ್ರಾಕ್ಷಿ, ಗೋಡಂಬಿ, ತುಪ್ಪ, ಇದು ಹಲ್ವಾನೋ ತುಪ್ಪದ್ದೇ ಹಲ್ವಾನೋ ಗೊತ್ತಿಲ್ಲ. ಓಕೆ, ಪರವಾಗಿಲ್ಲ, ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿದೆ. ತಿನ್ನಕ್ಕೆ ಹೇಗಿದೆ? ಅದ್ಭುತವಾಗಿದೆ. ಸ್ವೀಟ್ ಕರೆಕ್ಟ್ ಆಗಿದೆಯಾ? ಪರ್ಫೆಕ್ಟ್ ಆಗಿದೆ. ಸಾಕು. ಇದು ಎಷ್ಟೋ ದಿನ ಆಗಿತ್ತು ಬೂದುಗುಂಬಳಕಾಯಿ ಹಲ್ವಾ ತಿನ್ನದೆ. ಎರಡು ಒಳ್ಳೆ ಕಾಂಬಿನೇಷನ್ ಥರನೇ ಮಾಡಿಬಿಟ್ಟಿದ್ದೀರಾ. ಖಾರ ಇದು ಅವರೆಕಾಳು ಬಾತ್ ತಿಂದ್ಬಿಟ್ರೆ ಆರಾಮಾಗಿ ನಿದ್ದೆ ಮಾಡಿಬಿಡ್ಬೋದು. ತುಂಬ ಚೆನ್ನಾಗಿದೆ. ಓಕೆ, ಇವತ್ತು ನಮ್ಮ ಖಾನಾವಳಿಗೆ ಬಂದು 2 ಹೊಸ ರುಚಿಯನ್ನು ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ಶರಣಾರ್ಥಿ. ನೀವು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ಶರಣಾರ್ಥಿ. ಮೆಂತ್ಯ ಅನ್ನ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೆಂತ್ಯ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಈರುಳ್ಳಿ, ತೆಂಗಿನಕಾಯಿ ತುರಿ, ಉಪ್ಪು, ಸಕ್ಕರೆ, ಬೇಯಿಸಿದ ಅವರೆಕಾಳು, ಅನ್ನ. ಮೆಂತ್ಯ ಅನ್ನ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಹಸಿ ಶುಂಠಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ಟವ್ ಹಚ್ಚಿ ಒಂದು ಬಾಣಲಿಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ರುಬ್ಬಿದ ಮಿಶ್ರಣ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ಕುದಿಸಿ. ಬಳಿಕ ಒಂದು ಬೌಲ್ನಲ್ಲಿ ಬೇಯಿಸಿಟ್ಟ ಅವರೆಕಾಳು ಮತ್ತು ಅನ್ನವನ್ನು ಹಾಕಿ ಕುದಿಸಿದ ಮಿಶ್ರಣವನ್ನು ಚೆನ್ನಾಗಿ ಬೆರೆಸಿ ತೆಂಗಿನಕಾಯಿ ತುರಿ ಹಾಕಿ ಕೈಯಾಡಿಸಿದರೆ ರುಚಿಯಾದ ಮೆಂತ್ಯ ಅನ್ನ ಸವಿಯಲು ಸಿದ್ಧ. ಬೂದು ಕುಂಬಳಕಾಯಿ ಹಲ್ವಾ ಮಾಡಲು ಬೇಕಾಗುವ ಸಾಮಗ್ರಿಗಳು: ದ್ರಾಕ್ಷಿ, ಗೋಡಂಬಿ, ಸಕ್ಕರೆ, ತುಪ್ಪ, ಏಲಕ್ಕಿ ಪುಡಿ, ಬೂದು ಕುಂಬಳಕಾಯಿ. ಬೂದು ಕುಂಬಳಕಾಯಿ ಹಲ್ವಾ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ನಲ್ಲಿ ತುಪ್ಪ, ಗೋಡಂಬಿ, ದ್ರಾಕ್ಷಿ ಹಾಕಿ ಚೆನ್ನಾಗಿ ಹುರಿದುಕೊಂಡು ಅದಕ್ಕೆ ಬೂದು ಕುಂಬಳಕಾಯಿ, ಸಕ್ಕರೆ ಹಾಕಿ ಚೆನ್ನಾಗಿ ಬೇಯಿಸಿದರೆ ಸ್ವಾದಿಷ್ಟಕರವಾದ ಬೂದು ಕುಂಬಳಕಾಯಿ ಹಲ್ವಾ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು.